ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಇಲ್ಲ ಪ್ರಕಾಶ್, ಇವಳು ಜೀವಕ್ಕೇನು ಅಪಾಯ ಇಲ್ಲ. ಏನನ್ನು ನೋಡಿ ಹೆದರಿ ಪ್ರಜ್ಞೆ ತಪ್ಪಿದ್ದಾಳೆ ಅಷ್ಟೇ. ಚಿಕಿತ್ಸೆ ನೀಡಿದ್ದೇನೆ, ಇನ್ನೇನು ಪ್ರಜ್ಞೆ ಬಂದುಬಿಡುತ್ತೆ. ಸಾಗರ್, ಏನೋ ಯೋಚನೆ ಮಾಡ್ತಿರುವೆ? ಏನಿಲ್ಲ. ಪ್ರಕಾಶನ ಮನೆಯಲ್ಲ. ನನ್ನ ಕರ್ಕೊಂಡು ಬಂದು ಉಪಚರಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮಗೆ. ಅಲ್ಲಮ್ಮ, ನೀನು ಯಾರು, ಅದು ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದೆ ಅನ್ನೋದು, ಈ ನಿನ್ನ ಸ್ಥಿತಿಗೆ ಕಾರಣ ಏನನ್ನೋದು ಗೊತ್ತಾಗಲಿಲ್ಲ. ನಾನು 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 ಅನಾಥೆ. ನನಗೆ ಯಾರು ಇಲ್ಲ. ಓರ್ವ ಕಾಮಾಂಧ ನನ್ನ ಶೀಲೆಗಿಡಿಸ್ಬೇಕು ಅಂತ ಬೆನ್ನಟ್ಟೆ ಬರ್ತಾ ಇದ್ದ. ಅವ್ರ ಕಡೆಯಿಂದ ತಪ್ಪಿಸ್ಕೊಂಡು ಓಡಿ ಓಡಿ ಇಲ್ಲಿಗೆ ಬರ್ಬೇಕಾಯ್ತು. ಸರಿ ಸರಿ, ನಾನು ಬರ್ತೀನಿ. ಡಾಕ್ಟರ್, ನಾನು ನನ್ನ ನೈಟ್ ಡ್ಯೂಟಿ ಮುಗಿಸಿ ಮನೆಗೆ ಬರ್ತಾ ಇದ್ದೆ. ಅವಾಗ ಇವಳು ಎಲ್ಲಿಂದಲೋ ಓಡ್ ಬಂದು ನನ್ನ ಜೀಪಿನಡೆಗೆ ಬಂದು ಪ್ರಜ್ಞೆ ತಪ್ಪಿ ಬಿದ್ದು. ನಾನು ಅವಳನ್ನು ಕರ್ಕೊಬಂದು ತಕ್ಷಣ ನಿಮಗೆ ಫೋನ್ ಮಾಡಿದೆ. ಭಾಳ ಒಳ್ಳೆಯದನ್ನೇ ಮಾಡಿದ್ದೆ ಪ್ರಕಾಶ್, ಒಳ್ಳೆಯದನ್ನೇ ಮಾಡಿದ್ದೆ. ಅಲ್ಲಮ್ಮ, ನಾನೊಬ್ಳು ಅನಾಥೆ, ತಾನು ತನ್ನವರು ಅಂತ ಯಾರೂ ಇಲ್ಲದ ನೀನು ಇಷ್ಟೊತ್ತಲ್ಲಿ ಎಲ್ಲಿಗಂತ ಹೋಗ್ತೀಯಮ್ಮ? ನಾನೊಬ್ಳು ಅನಾಥೆ ಅಂತ ಬೇರೆ ಹೇಳ್ತಿದ್ದೀಯ. ಆ ದೈವ ಎಲ್ಲಿ ಕರೆಯುತ್ತೋ ಅಲ್ಲಿಗೆ ಹೋಗ್ಬೇಕಲ್ಲ ಸರ್, ಅಲ್ಲಿಗೆ ಹೊರಟು ಹೋಗ್ತೀನಿ. ಪ್ರಕಾಶ್, ನೀನಾದ್ರೂ ನೀವು ಏನೂ ತಪ್ಪು ತಿಳ್ಕೊಳ್ಳಲ್ಲ ಅಂತಂದ್ರೆ ನಮ್ಮನೇಲೇ ಇರ್ಬೋದು. ಈ ನಮ್ಮನೇಲಿ ನಿಮ್ಗೆ ಯಾವ ತೊಂದರೆ ಕೂಡ ಆಗೋದಿಲ್ಲ, ಅಷ್ಟು ಭರವಸೆಯನ್ನು ನಾನು ಕೊಡ್ತೀನಿ. ಹೌದಮ್ಮ, ಈ ಪ್ರಕಾಶ್ ಹೇಳೋ ಮಾತಿನಲ್ಲಿ ಅರ್ಥ ಇದೆ. ಸುತ್ತಲೂ ಕುಡುಕರು ಕೆಡುಕರೆ ತುಂಬಿರುವ ಈ ಸಮಾಜದಲ್ಲಿ ಹೆಣ್ಣು ಒಂಟಿಯಾಗಿ ಬದುಕುವುದು ನೀನು ತಿಳಿದಷ್ಟು ಸುಲಭ ಅಲ್ಲಮ್ಮ, ಸುಲಭ ಅಲ್ಲ. ನೀನೇ ವಿಚಾರ ನೋಡು. ಅದು ಆಗ್ಲಿ ಡಾಕ್ಟರ್, ನಿಮ್ಮ ಸಲಹೆಯಂತೆ ನಿಮ್ಮ ಮಾತಿನಂತೆ ನಾನು ಇಲ್ಲೇ ಇರ್ತೀನಿ. ಸಂತೋಷ ನಮ್ಮ, ಹೋಗು, ರೆಸ್ಟ್ ತಗೋ. ಪ್ರಕಾಶ್, ನಾನೇನು ಬರ್ತೀನಿ. ಹಾಂ ಸರಿ ಡಾಕ್ಟರ್, ನಾನು ನಿಮ್ಮನ್ನು ಡ್ರಾಪ್ ಮಾಡಿ ಬರ್ತೇನೆ. ಹಾಂ ಮೇಡಮ್, ನೀವು ರೆಸ್ಟ್ ತಗೊಳ್ತಾ ಇರಿ. ಹೋಗಮ್ಮ, ನೀನು ಕೂತ್ಕೋ, ರೆಸ್ಟ್ ತಗೋ. ನನ್ನ ಫ್ರೆಂಡ್ ಸಾಗರ್ ಅಂತ. ಸಾಗರ್, ಸ್ವಲ್ಪ ವಿಚಾರಿಸ್ತಾ ಇರೋ, ನಾನು ಡಾಕ್ಟರನ್ನ ಡ್ರಾಪ್ ಮಾಡಿ ಬರ್ತೇನೆ. ಬಾ ಪ್ರಕಾಶ್. ಸಾಗರ್, ನೀನು ಈ ರೀತಿಯಾಗಿ ಈ ಮನೆಯಲ್ಲಿ ಏನಿದೆಲ್ಲ? ಇದು ದೈವ ಲಿಖಿತವಮ್ಮ, ಇದನ್ನು ಮಾಡಲು ಸಾಧ್ಯವಿಲ್ಲಮ್ಮ. ಅಂದ್ರೆ ಯಾಕೆ ಬಂದಿದ್ಯಾ? ಏನ್ ವಿಷಯ? ನಿನ್ನ ಸಹೋದರಿ ಎಲ್ಲಿ ಹೋದ್ಲು? ಸಹೋದರಿ ದೈವ ಪಾದ ಸೇರಿದಳಮ್ಮ. ನನ್ನ ಸಹೋದರಿ ದೈವ ಪಾದ ಸೇರಿದಳು. ಏನು? ನಿಮ್ಮ ಸಹೋದರಿ ನನ್ನ ಸ್ನೇಹಿತೆ ಸುಧಾ ದೈವ ಪ್ರೀತಿಯ ಪಾತ್ರಳಾದಳೆ. ಹೋಗ್ಲಿ ಬಿಡಮ್ಮ, ಹೋಗಿ. ದೇವರ ಬರದ ವಿದ್ಯಾಟವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಅದಿರಲಿ, ಈ ಅಪರಾತ್ರಿಯಲ್ಲಿ ನೀನು ಈ ರಾತ್ರಿಯಲ್ಲಿ ಯಾಕೆ ಬಂದಿರುವೆ? ಆ ವೈಭವ್ ಅಪ್ಪಾಜಿ ಕೊಲೆ ಮಾಡ್ದ. ಕಿರಣನ ಮೇಲೆ ಆ ಕೊಲೆ ಅಪವಾದವನ್ನು ಹಾಕಿಸಿ ಜೈಲಿಗೆ ಕಳಿಸ್ದ. ಎಲ್ಲ ಆಸ್ತಿನ ಬರೆಸ್ಕೊಂಡು ಒಂದ್ ರಾತ್ರಿ ನನ್ನ ಶೀಲ ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಅವನ ಕಡೆಯಿಂದ ತಪ್ಪಿಸ್ಕೊಂಡು ಓಡಿ ಬರ್ತಾ ಇರುವಾಗ ಇವ್ರ ಕಾರಿಗೆ ಬಿದ್ಬಿಟ್ಟೆ ನಾನು. ವೈಭವ್, ನಿನ್ನ ಕಾಲ ಈಗ ಸಮೀಪಿಸುತ್ತಾ ಇದೆ. ಜ್ಯೋತಿ, ನೀನಿನ್ನು ಏನು ಬೇಸರ ಪಡುವುದು ಬೇಡ. ನೀನು ಇಲ್ಲೇ ವಾಸ್ತವ್ಯವಾಗಿರು. ನಿನಗೆ ಯಾವುದೇ ಭಯ ಏನಿಲ್ಲ. ಎಷ್ಟು ದಿವಸ ಅಂತ ಇರ್ಲಿಕ್ಕೆ ಸಾಧ್ಯ? ಒಂದಿಲ್ಲ ಒಂದು ದಿನವಾದ್ರೂ ನನ್ನ ಹಿಂದಿನ ಸತ್ಯ ನಿಜಾಂಶ ಏನು ಅಂತ ಇನ್ಸ್ಪೆಕ್ಟರ್ ಗೊತ್ತಾದ್ರೆ ಏನ್ ಗತಿ?
ಆ ನಿಜಾಂಶ ಗೊತ್ತಾಗಲು ನಾನು ಅವಕಾಶ ಮಾಡಿಕೊಡಲಾರೆ. ಪ್ರಕಾಶನಿಗೆ ನೀನು ಯಾರು ಎಂಬುದನ್ನು ನಾನು ಅವಕಾಶ ಮಾಡಿಕೊಡಲಾರೆ. ನಾನು ಸುಖವಾಗಿ ನೋಡಿಕೊಳ್ತೇನೆ. ಜ್ಯೋತಿ, ಇನ್ನು ಮುಂದೆ ನಿನ್ನ ಹೆಸರು ಜ್ಯೋತಿ ಅಲ್ಲ, ಆಸ. ನನಗೆ ಮರು ಜೀವ ಕೊಟ್ಟು ಮರು ಹೆಸರನ್ನು ಕೊಟ್ಟು ಉಳಿಯೋದಕ್ಕೆ ಅವಕಾಶ ಮಾಡಿಕೊಟ್ಟ ಈ ಉಪಕಾರವನ್ನ ಯಾವ ಕಾಲಕ್ಕೂ ಮರೆಯೋದಿಲ್ಲ. ಏನು ಗೊತ್ತಮ್ಮ, ಓರ್ವ ಅಣ್ಣ ತಂಗಿಗಾಗಿ ಅವನ ಕರ್ತವ್ಯವನ್ನು ಮಾಡಿರ್ತಾನೆ. ಬರುವ ಟೈಮ್ ಆಯ್ತು.